ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ವೆಲ್ಕಮ್ ಟು ಹ್ಯಾಶಲ್ ನ್ಯೂ ಲೈಫ್. ಮರುವಂತೆಯಲ್ಲಿ ಆ ಸಮುದ್ರದ ಕಡಲ ತೀರದಲ್ಲಿ ಆ ಅಲೆನ ರಭಸದಲ್ಲಿ ಹತ್ತಿರದಲ್ಲಿ ಹೋಗಿ ಅಷ್ಟು ಜೋರು ರಭಸದಲ್ಲಿ ನಾವು ನೋಡ್ದಕ್ಕಂತಹ ಆ ಮರುವಂತೆ ಬೀಚ್ ಅಂತೂ ನನಗಂತೂ ಅದ್ಭುತವಾಗಿ ಅನ್ನಿಸ್ತು. ಸೊ ನಾವು ಈಗ ಇಲ್ಲಿಂದ ಹೋಗ್ತಾ ಇರೋದೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಸೊ ನಾವು ಬಂದಿರೋಂಥ ಜಾಗ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಈಗ ನಾವು ಇಲ್ಲಿಂದ ದೇವ್ರ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಪುರಾತನ ಕಾಲದಲ್ಲಿ 8 ಶತಮಾನದ ಹಿಂದೆ ನಿರ್ಮಾಣವಾದಂತಹ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದಂತಹ ಈ ಒಂದು ಪವಿತ್ರವಾದ ಒಂದು ಪುಣ್ಯಕ್ಷೇತ್ರ ಈ ಉಡುಪಿ ಜಿಲ್ಲೆಯಲ್ಲಿ ಇದು ಪುಣ್ಯವಾದಂತಹ ಕ್ಷೇತ್ರ ಅಂತಲೇ ಹೇಳ್ಬೋದು. ಇಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಒಟ್ಟಿಗೆ ಸಮ್ಮಿಲನ ಆಗಿ ಇಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ಈ ತಾಯಿ ಇಲ್ಲಿ ನೆಲೆಸಿದಾಳೆ. ಸೊ ಇಲ್ಲಿ ಆದಿ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ತಪಸ್ಸು ಕೂತಾಗ, ಕುಜಾದ್ರಿ ಬೆಟ್ಟದಲ್ಲಿ ತಪಸ್ಸು ಕೂತಾಗ ಆ ದೇವಿಯ ದರ್ಶನವನ್ನು ಪಡೆದು ಇಲ್ಲಿಗೆ ತಂದು ಅವರು ಪ್ರತಿಷ್ಠಾಪನೆ ಮಾಡ್ತಾರೆ ಈ ದೇವಸ್ಥಾನವನ್ನು. ಇಲ್ಲಿ ತಾನಾಗೇ ಉದ್ಭವ ಅಂತ ಆದಂತಹ ಇದು ಒಂದು ಜ್ಯೋತಿರ್ಲಿಂಗ ಕೂಡ ಆಗಿದೆ. ಇಲ್ಲಿ ಏನೇ ಕಷ್ಟ ಇದ್ದರೂ ಒಂದು ಮನಸ್ಸು ನೆಮ್ಮದಿಯಿಂದ ನಾವು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಇಷ್ಟಾರ್ಥಗಳನ್ನ ಈಡೇರಿಸ್ತಾರೆ ಅಂತ ಹೇಳ್ತಾರೆ. ಅದಂತೂ ನಿಜ. ನಮಗಂತೂ ತುಂಬಾ ರಶ್ ಇದ್ದರು, ಆದರೂ ನನಗೆ ಮನಸ್ಸಿಗೆ ತುಂಬ ತೃಪ್ತಿಯಾಗಿ ದೇವ್ರ ದರ್ಶನ ಮಾಡಿ ತುಂಬಾ ನನಗೆ ಸಮಾಧಾನ ಕೂಡ ಆಯಿತು. ಸೊ ಇಲ್ಲಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ ಅಂತ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ. ಯಾವಾಗೂ ನಿಮಗೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ. ಸೊ ನಾವೊಬ್ಬರೇ ಚೆನ್ನಾಗಿದ್ರೆ ಸಾಲದಲ್ವಾ, ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ. ಸೊ ಇಲ್ಲಿ ಆಲ್ರೆಡಿ ಏನಾಗಿದೆ ಅಂತಂದರೆ ಇನ್ನೇನು ಮಳೆ ಬರೋ ಥರ ಆಗಿಬಿಟ್ಟಿದೆ. ಇಲ್ಲಿ ದೀಪಗಳನ್ನ ಮಾತ್ರ ಹಚ್ತಾರೆ. ಯಾಕೆ ನಾವು ಆ್ಯಕ್ಚುಲಿ ಹಿಂದೆಯಿಂದ ಬಂದ್ವಿ. ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ದೇವ್ರ ದರ್ಶನ ಕೂಡ ಪಡೆದು, ಯಾಕಂದರೆ ಒಳಗಡೆ ದೇವರು ಆ ಥರ ವಿಡಿಯೋ ಮಾಡಲಿಕ್ಕಾಗಲ್ಲ. ನೀವು ಕೇಳ್ಬೋದು ಯಾಕೆ ಮಾಡಲ್ಲ ಅಂತ. ವಿಡಿಯೋ ಮಾಡಲಿಕ್ಕಾಗಲ್ಲ, ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಅಲ್ಲಿಂದ ತುಂಬ ಹಶ್ವಾಗಿತ್ತು ಅಂತೇಳಿ ಇಲ್ಲೇ ಒಂದು ಕೇರಳ ಹೋಟೆಲ್ ಇತ್ತು, ಅಲ್ಲಿ ಊಟಕ್ಕೆ ಅಂತ ಬಂದು ನೋಡಿ. ಊಟ ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ಫುಲ್ಲು ಮಳೆ ಸ್ಟಾರ್ಟು. ನಿಮಗೆ ಹೇಳಿದ್ದೀನಿ, ಇದು ಹೊಸ ವಿಡಿಯೋ ಅಲ್ಲ, ಇದು ತುಂಬ ಹಳೆ ವಿಡಿಯೋ ಅಂದರೆ ಒಂದು 2 months ಬ್ಯಾಕ್ ವಿಡಿಯೋ ನಾನು ಹಾಕ್ತಾ ಇರೋಂಥದ್ದು. ಆವಾಗ ಮಳೆ ಬರ್ತಾ ಇತ್ತು. ಆ ವಿಡಿಯೋ ನಿಮಗೆ ನಾನು ನೋಡ್ತಾ ಇರೋದು ನೀವು ಆ ವಿಡಿಯೋನ. ಅಲ್ಲಿಂದ ಮುಗಿಸ್ಕೊಂಡು ಆನ್ ದ ವೇ ನಾವು ಬಂದಿದ್ದೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಒಂಬಾಳೆಯಿಂದ ದೇವರಿಗೆ ಅಲಂಕಾರ ಮಾಡ್ತಾರೆ. ಸೊ ನಾನು ಇಲ್ಲಿ ಒಳಗಡೆ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋದಾಗ ಏನೋ ಇಷ್ಟಾರ್ಥವನ್ನು ಬೇಡ್ಕೊಂಡಿದ್ದ ತಕ್ಷಣ ಒಂಬಾಳೆ ಬಲಗಡೆಯಿಂದ ಬಿತ್ತು. ಸೊ ನನಗಂತೂ ಮೈ ಜುಮ್ ಅನಿಸ್ಬಿಡ್ತು. ಅಲ್ಲಿನ ಆರಾಧನೆ ತುಂಬಾ ಮನಸ್ಸಿಗೆ ಸಮಾಧಾನ ಆಯಿತು. ಸೊ ಅಲ್ಲಿಂದ ನಾವಿವಾಗ ಒಂದು ಹೋಟೆಲ್ ಹತ್ರ ಹೋಗ್ತಾಯಿದ್ದೀವಿ. ಯಾಕಂದರೆ ನೈಟ್ ಆಗಿದೆ, ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಒಂದು ವಿಶೇಷವಾದ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಫಿಲಮ್ ಆ್ಯಕ್ಟರ್ಸು ಕೂಡ ಅಲ್ಲಿ ಹೋಗಿದ್ದಾರೆ. ಸೊ ಇದನ್ನು ತುಂಬ ದಿನವೇ ಹಾಕಬೇಕಾಗಿತ್ತು ವಿಡಿಯೋ. ಸೊ ನಾನು ಇವಾಗ ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ. ಸೊ ನಿಮಗೇನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಬೆಳಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ. ಸೊ ನಾನು ನಾಳೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.